ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಹೆರೋದನ ವಿಷಯವಾಗಿ ಇನ್ನೂ ಕೆಲವು ವಿಷಯಗಳನ್ನ ನಾವು ಕಲೀಲಿಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ. ನಿನ್ನ ಬಗ್ಗೆ ಇಷ್ಟಪಡುವಂಥದ್ದು. ಎರಡನೇ ವಾಕ್ಯ ನೋಡಿ, ಲೂಕನ್ ಬರೆದ ಸುವಾರ್ತೆ 23:8. ನೀನು ಓದಮ್ಮ ಶೀಲಾ, ನೀನು ಓದಮ್ಮ. ಲೂಕ 23:8 ಅಲ್ಲೇ ನೋಡಮ್ಮ, ಅಲ್ಲೇ ಇದೆ. ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕೆಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನು ಕಾಣಬೇಕೆಂದು ಬಹು ಕಾಲದಿಂದ ಅಪೇಕ್ಷಿಸಿದನು. ಆತನಿಂದ ಯಾವನಾದರೂ ಒಂದು ಸೂಚಕ ಕಾರ್ಯವನ್ನಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. ಸರಿ, ಈ ಹೆರೋದ ಯಾರು? ಮೊದಲನೇ ವಚನದಲ್ಲಿ ಓದಂತ ಹೆರೋದ ಯಾರಂದ್ರೆ, ಈಗ 23:8 ಲೂಕನ್ ಬರೆದ ಸುವಾರ್ತೆಯಲ್ಲಿ ಓದ್ತಾ ಇದೀವಲ್ಲ, ಈ ಹೆರೋದ 2 ವಯಸ್ಸು ಮಕ್ಕಳನ್ನ ಕೊಲೆ ಮಾಡಿದ್ನಲ್ಲ, ಅವ್ರ ಮಗ ಈತ. ಸೊ ಇವನ ಬಗ್ಗೆ ನಾವು ಕಲಿಯಕ್ಕೆ ಹೋಗೋದು. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಈತನ ತಂದೆ ಕೊಲೆ ಮಾಡಿದ್ದು, ಬಟ್ ಈತನು ಮಗ. ಸರಿ, ಈಗ ಇವನಿಗೆ ನೆಕ್ಸ್ಟ್ ನೋಡಿ, ಹೋದ್ರಿ. ನೆಕ್ಸ್ಟ್ ಪಾಯಿಂಟ್. ಈ ವಚನದಲ್ಲಿ ಹೆರೋದನ 3 ವಿಷಯಗಳನ್ನು ನಾವು ನೋಡಬಹುದು. ಈಗ ಈ ಹೆರೋದ ಮಗ ಹೆರೋದ ಇದಾನಲ್ಲ, ಇವನ ಬಗ್ಗೆ ನಾವು 3 ವಿಷಯಗಳನ್ನ ಲೂಕ 23:8 ನಾವು ಕಲಿಯೋದಕ್ಕೆ ಹೋಗ್ತೀವಿ, ಸರಿನಾ? 3 ವಿಷಯ ನಾನು ನಿಮ್ಗೆ ಓದಕ್ಕೆ ಹೇಳ್ತೀನಿ. ಕೆಲವು ಇಂಗ್ಲೀಷ್ನಲ್ಲಿದೆ, ಕೆಲವು ಕನ್ನಡದಲ್ಲಿದೆ. ಸೊ ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಇವತ್ತು ನಾವು ಕಲಿತಾ ಇರೋಂಥ ವಿಷಯ ಏನು? ಹೆರೋದನಿಂದ ನಾವು ಕೆಲವು ಪಾಠಗಳನ್ನು ನಾವು ಕಲಿತೀವಿ. ಓಕೆ, ಒಂದನೇದಾಗಿ ದಯವಿಟ್ಟು ಮಾರ್ಟಿನ್, ವಾಟ್ಸ್ ಯುವರ್ ನೇಮ್? ಆಂಡ್ರೂ, ಪ್ಲೀಸ್ ಕ್ಯಾನ್ ಯು ರೀಡ್ ದಟ್ ಇನ್ ಇಂಗ್ಲೀಷ್? ಓದಪ್ಪ. ಒಂದನೇದು. He wanted to see Jesus. He wanted to see Jesus. ರೈಟ್. ಕನ್ನಡದಲ್ಲಿ ಓದಪ್ಪ, ಹಿಂದ್ಗಡೆ ಮುನ್ರಾಜ್ ಅವರೇ ಓದ್ರಿ ಕನ್ನಡದಲ್ಲಿ. ಯೇಸುವನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸುತ್ತಿದ್ದನು. ಒಂದನೇದು ಹಾಗೆ ಇರಲಿ. ಇವನಿಗೆ ಒಂದು ಆಸೆ ಇತ್ತು, ನಾನು ಯೇಸುವನ್ನು ಕಾಣಬೇಕು. ಅದು ಒಳ್ಳೆ ಗುಣ ಅಲ್ವಾ? ಇವತ್ತು ಪ್ರಿಯ ದೇವರ ಮಕ್ಕಳೇ, ನೀವು ಹೇಳಬೇಕು, ಸ್ವಾಮಿ ನಾನು ಎಲ್ಲದರಲ್ಲಿ ನಿನ್ನನ್ನು ಕಾಣಬೇಕು ದೇವರೇ. ನೋಡಿ, ಹೆರೋದನಿಗೆ ಎಂಥ ಒಳ್ಳೆ ಗುಣ, ನಾನು ನಿನ್ನನ್ನು ಕಾಣಬೇಕು. ಐ ವಾಂಟ್ ಟು ಸಿ ಯು ಜೀಸಸ್. ನನ್ನ ಜೀವಮಾನದ ಎಲ್ಲ ಕಾರ್ಯಗಳಲ್ಲಿ ನಾನು ನಿನ್ನನ್ನು ನೋಡಬೇಕು ಸ್ವಾಮಿ. ಕೇಳ್ರಿ ಪ್ರಿಯರೇ, ಅಲ್ವಾ? ಕೇಳ್ರಿ, ದೇವರನ್ನು ಕೇಳ್ರಿ. ಸ್ವಾಮಿ, ನಿನ್ನ ಕರಗಳನ್ನ ನಾನು ನೋಡಬೇಕು, ನಿನ್ನ ಮುಖವನ್ನು ನಾನು ನೋಡಬೇಕು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ನೀನು ಯೇಸು ನೋಡಿದ್ರೆ ನೀ ಖಂಡಿತವಾಗಿ ಅವಮಾನ ಹೊಂದಲ್ಲ ಪ್ರಿಯರೇ. ಪ್ರಿಯ ದೇವರ ಮಕ್ಕಳೇ, ಸೊ ಹೀಗಾಗಿ ಯಾರನ್ನ ನೀವು ನೋಡಬೇಕಂತಿದ್ದೀರಾ ನಿಮ್ಮ ಜೀವಮಾನದಲ್ಲಿ? ನೀವು ಮುಂಜಾನೆ ಎದ್ದಾಗ, ಸ್ವಾಮಿ ನಾನು ನೀನು ನೋಡಬೇಕಪ್ಪ. ರಾತ್ರಿ ಮಲಗಬೇಕಾದ್ರೆ, ಸ್ವಾಮಿ ನಾನು ನೀನು ನೋಡಬೇಕಪ್ಪ ಎಂಬುದಾಗಿ ದೇವರನ್ನ ಕೇಳ್ರಿ. ಖಂಡಿತವಾಗಿ ದೇವರು ತನ್ನ ಸ್ವರೂಪ ದರ್ಶನವನ್ನು ನಿಮಗೆ ಕೊಟ್ಟೇ ಕೊಡ್ತಾರೆ. ಸರಿ, ಹೆರೋದನಿಗೆ ಇದ್ದಂಥ ಈ ವಚನದಲ್ಲಿ ನಾವು ನೋಡೋಂಥ ಹೆರೋದನ ಬಗ್ಗೆ 2ನೇ ಕಾರ್ಯ ದಯವಿಟ್ಟು ನಿಖಿಲ್ ಓದಪ್ಪ. He had heard about Jesus. He had heard about Jesus. ಕನ್ನಡದಲ್ಲಿ ಮುನ್ರಾಜ್ ಅವರು ಓದ್ರಿ. ಯೇಸುವಿನ ಬಗ್ಗೆ ಅನೇಕ ಸಂಗತಿಗಳನ್ನು ಕೇಳಿಸಿಕೊಂಡಿದ್ದ. ಸರಿ, ಇವನು ಯೇಸುವಿನ ಬಗ್ಗೆ ಅನೇಕ ಸಂಗತಿಗಳನ್ನು ಕೇಳಿಸ್ಕೊಂಡಿದ್ದ ಅಂತ ನಾವು ನೋಡ್ತೀವಿ. ಅದಕ್ಕೆ ಸಭೆಗೆ ಬರಬೇಕು, ಅದಕ್ಕೆ ಬೈಬಲ್ ಓದಬೇಕು, ಅದಕ್ಕೆ ದೇವ ಮಕ್ಕಳು ಹೇಳಂಥ ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕು. ಯು ನೀಡ್ ಟು ಹಿಯರ್ ಎ ಲಾಟ್. ಎಷ್ಟೋ ಜನ ಕೇಳಿಸ್ಕೊಳ್ಳಲ್ಲ, ಕೇಳಿಸ್ಕೋಬೇಕು. ನಾವು ಕೇಳಿಸ್ಕೊಳ್ಳೋದ್ರಿಂದ ನಮಗೆ ನಂಬಿಕೆ ಉಂಟಾಗ್ತದೆ.
ಇವತ್ತು ಒಂದು ವೇಳೆ ಯಾರಾದರೂ ನಂಬಿಕೆಯಲ್ಲಿ ಬಿದ್ದಿದ್ದೀರ ಪ್ರಿಯರೇ, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಓದ್ರಿ, ಮನೆಗಳಲ್ಲಿ ಸಭೆಯಲ್ಲಿ ಓದ್ರಿ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ರಿ, ನಿಮಗೆ ನಂಬಿಕೆ ಬರುತ್ತೆ. ಏನೇನೋ ನಾವು ಕೇಳಿಸ್ಕೊಳ್ತೀವಲ್ಲ, ಅದರಿಂದ ನಮ್ಮ ನಂಬಿಕೆ ಬರಲ್ಲ. ಬಟ್ ಈ ವಾಕ್ಯದಿಂದ ನನಗೆ ನಿನಗೆ ನಂಬಿಕೆ ಬರ್ತದೆ ಅಲ್ವಾ? ಈ ವಾಕ್ಯದಿಂದ ನನಗೆ ನಿನಗೆ ನಂಬಿಕೆ ಬರ್ತದೆ. ಸೊ ಹೀಗಾಗಿ ಈ ಹೆರೋದನಿಗೆ ಇದ್ದಂಥ ಎರಡನೇ ಗುಣ, ಯೇಸುವಿನ ಬಗ್ಗೆ ಅನೇಕ ಸಂಗತಿಗಳನ್ನು ಕೇಳಿಸ್ಕೊಂಡಿದ್ದ. ಸೊ ನಾವು ಕೇಳಿಸ್ಕೊಳ್ಬೇಕು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಏನು ಕೇಳಿಸ್ಕೊಳ್ತೀವಿ ಅದು ಭಾಳ ಪ್ರಾಮುಖ್ಯ. ಎಲ್ಲನೂ ಕೇಳಿಸ್ಕೊಳಕ್ಕೆ ಹೋಗಬೇಡಿ ಅಲ್ವಾ? ಕೆಲವು ಕಾರ್ಯಗಳನ್ನ ನೀವು ಲೈಫ್ನಲ್ಲಿ ಬೆಳೀತಾ 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 ಮುಂದೆ ಬರ್ತಾ ಬರ್ತಾ ಇಟ್ಸ್ ಅನ್ ಲೈಫ್ ಎಕ್ಸ್ಪೀರಿಯನ್ಸ್. ನಾವು ಕೇಳಿಸ್ಕೊಳ್ಬಾರ್ದನ್ನು ಕೇಳಿಸ್ಕೊಂಡು ಇವತ್ತು ನಾವು ಬೆಳೀತಾ ಇಲ್ಲ. ನೀನು ಬೆಳೆಯೋದಕ್ಕೆ ಕೇಳಿಸ್ಕೊಳ್ಬೇಕಾದದನ್ನು ಕೇಳಿಸ್ಕೊಳ್ಬೇಕು. ಮುಖ್ಯವಾಗಿ ವಾಕ್ಯನ ಜಾಸ್ತಿ ಕೇಳಿಸ್ಕೊಳ್ರಿ. ಎಲ್ಲನೂ ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ಟಿ ವಿನಲ್ಲೇ ಆಗ್ತಾ ಇರ್ತಾರೆ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದು ಹಾಕ್ಬಾರ್ದು, ಇದು ಹಾಕ್ಬಾರ್ದು, ಇದಾಕ್ರಿ ಅದಾಕ್ರಿ ಅಂದ್ಬಿಟ್ಟು ಇರೋ ಕೂದಲನ್ನೇ ಉದುರಿಸ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಏನೇನೋ ಕೊಟ್ಟಿರ್ತಾರೆ, ಅದಾಕ್ರಿ ಇದಾಕ್ರಿ, ಹಿಂಗಾಗುತ್ತೆ ಹಂಗಾಗುತ್ತೆ, ಅದಾಗುತ್ತೆ ಇದಕ್ಕೆ ಇದಾಗುತ್ತೆ. ಸರಿ, ಎಲ್ಲ ಹೆಚ್ಚಿಂದ ಸ್ಟಾರ್ಟ್ ಆಗೋದು, ಕಡೆಗೆ ಹಾರ್ಪಿಕ್ ಹಾಕ್ಕೊಂಡು ಕೂದಲು ಉದುರಿಸ್ಕೊಳ್ಳೋದು. ಸೊ ಆ ಥರ ಎಷ್ಟೋ ಜನ ಏನು ಮಾಡ್ತಾರೆ, ಯಾವ್ಯಾವತ್ತೋ ಕೇಳಿಸ್ಕೊಳ್ತಾರೆ. ಸೊ ದೇವರ ಮಕ್ಕಳೇ, ನೀನು ಕೇಳಿಸ್ಕೊಳ್ಬೇಕಾಗಿದ್ದು ದೇವರ ವಾಕ್ಯನ. ಜಾಸ್ತಿ ವಾಕ್ಯ ಕೇಳಿಸ್ಕೊಳ್ರಿ. ಪ್ರಿಯರೇ, ಕರ್ತನ ಖಂಡಿತವಾಗಿ ನಿಮಗೆ ಕೆಲವು ವಿಷಯಗಳನ್ನ ತಿಳಿಸಿದ್ದಾರೆ. ಹೆರೋದ ಮಾಡಿದಂಥದ್ದನ್ನ ನಾವು ಯಾವುದನ್ನ ಮಾಡಬೇಕು, ಯಾವುದನ್ನ ನಾವು ಮಾಡಬಾರ್ದು ಎಂಬುದಾಗಿ ಕರ್ತನ ನಮ್ಗೆ ತಿಳಿಸಿದ್ದಾರೆ. ಮುಖ್ಯವಾಗಿ ಅವನು ಯೇಸುವನ್ನ ನೋಡ್ಬೇಕಂತಿದ್ದ, ಆದ್ರೆ ನಂಬಬೇಕು ಎಂಬುದಾಗಿ ಅವನಲ್ಲಿ ಆಸೆ ಇರಲಿಲ್ಲ. ಆದ್ರೆ ನೀವು ನಂಬ್ರಿ, ಖಂಡಿತವಾಗಿ ರಕ್ಷಣೆ ಹೊಂದ್ತೀರ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ದೇವರೇ, ಹೆರೋದನು ಬರೀ ನೋಡಬೇಕು ಎಂಬುದಾಗಿ ಅವನು ಅಪೇಕ್ಷಿಸಿದನು, ಆದರೆ ನಿನ್ನ ನಂಬುವುದಕ್ಕೆ ಅವನು ಇಷ್ಟಪಡಲಿಲ್ಲ. ದೇವರೇ ಸ್ವಾಮಿ, ನಾವು ಆ ರೀತಿ ಇರಬಾರ್ದು ಸ್ವಾಮಿ. ಬದಲಾಗಿ ದೇವರೇ, ನಿನ್ನನ್ನು ನೋಡಬೇಕು, ನಿನ್ನ ನಂಬುವವರು ಸಹ ಆಗಿರ್ಬೇಕಪ್ಪ. ಇವತ್ತು ಯಾರ್ಯಾರು ಕಾಯಿಲೆ, ವೇದನೆ, ದುಃಖದಲ್ಲಿ ಕಷ್ಟಪಡ್ತಾ ಇದ್ದಾರೋ, ಕಣ್ಣೀರಿನಲ್ಲಿದ್ದಾರೋ ಅಪ್ಪ, ನೀನು ಚಿಲುಬೆಯಲ್ಲಿ ಪಟ್ಟಂತ ವೇದನೆ, ನೋವನ್ನ ತಿಳಿದುಕೊಂಡು ದೇವರೇ ಸ್ವಾಮಿ ಅವರೆಲ್ಲರನ್ನು ಬಿಡುಗಡೆ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ.
ಸ್ವಸ್ಥ ಗೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು ಎನ್